ಹುಬ್ಬಳ್ಳಿಯಲ್ಲಿ ಏನು ಕರಸೇವಕರ ಬಂಧನ ಆಗಿ ಇಡೀ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಶ್ರೀಕಾಂತ್ ಪೂಜಾರಿ ಅನ್ನೋ ಒಬ್ಬ ಬಡ ಆಟೋ ರಿಕ್ಷಾ ಡ್ರೈವರ್ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂಥ ಹೇಳಿಕೆಗಳನ್ನು ಇವತ್ತು ಕೂಡ ಮುಂದುವರಿಸಿದ್ದಾರೆ. ಅಲ್ಲಿ ಹಿಂದೂಗಳ ಒಂದು ಮನೆಗಳೇ ನುಗ್ಗಿ ದಾಂಧಲೆ ಮಾಡುವಂಥ ಸಂದರ್ಭದಲ್ಲಿ ಆದಂಥ ಘಟನೆ ಇದು. ಅದಾದಮೇಲೆ ಆ ಕೇಸ್ ಆದಮೇಲೆ ಪೊಲೀಸರು ಇವ್ರ ಮೇಲೆ ಪದೇ ಪದೇ ಕೇಸ್ಗಳನ್ನು ಹಾಕಿದ್ದಾರೆ. ಅಶೋಕ್ ಸಿಂಗಲ್ ಅವರು ಹುಬ್ಬಳ್ಳಿಗೆ ಬರ್ತಾರೆ ಕಾರ್ಯಕ್ರಮಕ್ಕೆ, ಆ ಸಂದರ್ಭದಲ್ಲೂ ಗಲಾಟೆ ಆಗ್ತೈತೆ, ಆಗಲೂ ಇವ್ರನ್ನೇ ಫಿಟ್ ಮಾಡ್ತಾರೆ. ಅಂದರೆ ಆ ಠಾಣೆಗೆ ಯಾವ್ಯಾವ ಕೇಸ್ಗೆ ಯಾರ್ಯಾರು ಸಿಗಲ್ಲೋ ಅವ್ರನ್ನೆಲ್ಲ ಫಿಟ್ ಮಾಡೋ ಅಂಥದ್ದು ಈ ವ್ಯಕ್ತಿ. ಪಾಪ ಅಮಾಯಕ ಆಟೋ ರಿಕ್ಷಾ ಡ್ರೈವರ್. ಅವ್ರ ಮನೆಗೆ ನಾನು ಭೇಟಿ ಮಾಡಿದ್ದೆ. ಅವರ ಶ್ರೀಮತಿಯವರು ಕಣ್ಣೀರು ಹಾಕಿರೋದನ್ನು ನಾನು ನೋಡಿದ್ದೀನಿ. ಅವ್ರ ಎರಡೂ ಕೈ ಆಪ್ರೇಷನ್ ಆಗಿದೆ. ಎರಡೂ ಕೈ ಆಪ್ರೇಷನ್ ಆಗಿ ಪ್ರತಿ 2 ದಿನಕ್ಕೊಂದ್ಸರಿ ಡ್ರೆಸ್ಸಿಂಗ್ ಮಾಡಬೇಕು. ಶ್ರೀಕಾಂತ್ ಪೂಜಾರಿ ಮತ್ತು ಪಸ್ ಫಾರ್ಮೇಷನ್ ಎವ್ರಿ 2 days ಕೀವು ಅಂದರೆ ಪಸ್ ಫಾರ್ಮೇಷನ್ ಆಗುತ್ತೆ. ಅದನ್ನು ತೆಗೆದು ಡ್ರೆಸ್ಸಿಂಗ್ ಮಾಡಿದ್ರೆ ಮಾತ್ರ ಅವರು ಬದುಕೋಕ್ಕೆ ಸಾಧ್ಯ. ಬದುಕು ಸಾವಿನ ಮಧ್ಯೆ ಹೋರಾಟ ಮಾಡ್ತಾ ಇರೋವಂಥ ಒಬ್ಬ ಅಮಾಯಕ ಶ್ರೀಕಾಂತ್ ಪೂಜಾರಿಯವರನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲೇ ಒಬ್ಬ ಕರಸೇವಕನನ್ನು ಬಂಧನೆ ಮಾಡುವಂಥ ಅವಶ್ಯಕತೆ ಏನಿತ್ತು ಸಿದ್ದರಾಮಯ್ಯನವರಿಗೆ? ನಿಮಗೆ ಸುಮಾರು 50,000 to 60,000 ಲಾಂಗ್ ಪೆಂಡಿಂಗ್ ಕೇಸ್ ಇದೆ ಕರ್ನಾಟಕದಲ್ಲಿ. ಬೆಂಗಳೂರು ಒಂದರಲ್ಲೇ 10,000 ಕೇಸ್ ಇದೆ. ಬೆಂಗಳೂರು ಒಂದರಲ್ಲೇ 10,000. ಇವರು 10,000 ಜನನೂ ಅರೆಸ್ಟ್ ಮಾಡಿದ್ರೆ ಬೆಂಗಳೂರು ಜೈಲಲ್ಲಿ ಯಾವ ಜೈಲಲ್ಲಿ ಹಿಡಿತೀರ ಇವ್ರನ್ನ? ನಮ್ಮ ಜೈಲಲ್ಲಿ ಇಡೋಕ್ಕೆ ಕೆಪಾಸಿಟಿ ಇರೋದೇ ಒಂದು 2,000 ಇಡ್ಬೋದು. ಈಗ 2,000 ತುಂಬಿ ಅಲ್ಲೇ 3-4,000 ಇದ್ದಾರೆ. ಈ 10,000 ಜನ ಎಲ್ಲಿಡ್ತೀರಾ? ಇಡೀ ರಾಜ್ಯದಲ್ಲಿರುವಂಥ 50-60,000 ಜನ ಎಲ್ಲಿಡ್ತೀರಾ ಅರೆಸ್ಟ್ ಮಾಡಿ? ಬೇರೆಯವ್ರನ್ನೆಲ್ಲ ಕರೆದು ಮಾತಾಡಿಸಿ ಅವ್ರಿಗೆ ಕಾಫಿ ಟೀ ಕೊಟ್ಟು ಕಳಿಸಿದ್ದಾರೆ. ನಿಮ್ಗೆ ಯಾರ್ಯಾರು ಬೇಕೋ ಕರಸೇವಕ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರೊಬ್ಬರನ್ನ ತೆಗೆದು ಜೈಲಲ್ಲಿ ಕಳಿಸಿದ್ದಾರೆ. ಅದು ಕಾಯಿಲೆ ಸ್ಥಿತಿ. ಅವ್ರಿಗೆ 60, ಪತ್ರಿಕೆಯಲ್ಲಿ 55 ಅಂತ 65 ವರ್ಷ ಮೇಲ್ಪಟ್ಟಾಗಿದೆ. ಬಡವ ಒಬ್ಬ. ಸಿದ್ದರಾಮಯ್ಯನವರೇ, ಅವರೊಬ್ಬ ಕ್ರಿಮಿನಲ್ ಅಂತ ಹೇಳ್ತೀರಲ್ಲ ನೀವು. ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬಾರ್ದಾ? BJPಯವರು ಕ್ರಿಮಿನಲ್ ಪರವಾದಂಥ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅಂತ. ಯಾರು? ಆಟೋ ರಿಕ್ಷಾ ಡ್ರೈವರು. ನೀವು ಕೋಟ್ಯಾಧಿಪತಿಗಳು. ರಾಹುಲ್ ಗಾಂಧಿ ಅವರು ಯಾವ ಕೇಸಲ್ಲಿದ್ದಾರೆ? ಕ್ರಿಮಿನಲ್ ಕೇಸಲ್ಲಿ ಇದ್ದಾರಲ್ಲನಪ್ಪ. ಶಿಕ್ಷೆನೂ ಔಟ್ ಇದೆಯಲ್ಲ. ಸೋನಿಯಾ ಗಾಂಧಿ ಅವರು ಯಾವ ಕೇಸಲ್ಲಿದ್ದಾರೆ? ಶಶಿ ತರೂರ್ ಯಾವ ಕೇಸಲ್ಲಿದ್ದರು? DK ಶಿವಕುಮಾರ್ ಅವರು ಯಾವ ಕೇಸಲ್ಲಿದ್ದಾರೆ? ಗಣಿ ಹಗರಣದಲ್ಲಿ ಭಾಗಿಯಾಗಿರೋ ಮಂತ್ರಿಗಳು ಮೊನ್ನೆ ಹೇಳಿದ್ರಲ್ಲ, 23 ವಿಧಾನಸಭೆಯಲ್ಲೇ ಹೇಳಿದ್ದೀನಿ. ಯಾರು? ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟ್ರು ನಾಗೇಂದ್ರ. ಅವ್ರ ಮೇಲೆ ಎಷ್ಟು ಕೇಸ್ ಇದೆ? 23. CBI. ಅದು ಕ್ರಿಮಿನಲ್ ಕೇಸ್ಗಳು. ಅವೆಲ್ಲ ಕ್ರಿಮಿನಲ್ ಕೇಸ್ಗಳೇ. ಹಂಗಾರೆ ನೀವು ಇವರೆಲ್ಲರ ಮೇಲೆ ಕೇಸ್ ಆದಾಗ ನೀವೆಲ್ಲ ದೇಶವ್ಯಾಪಿ ಪ್ರತಿಭಟನೆ ಮಾಡಿದ್ರಲ್ಲ. ರಾಹುಲ್ ಗಾಂಧಿ ಅವ್ರ ಮೇಲೆ, ಸೋನಿಯಾ ಗಾಂಧಿ ಅವ್ರ ಮೇಲೆ ಕೇಸ್ ಆದಾಗ, DK ಶಿವಕುಮಾರ್ ಕೇಸ್ ಆದಾಗ ನೀವೆಲ್ಲ ದೊಡ್ಡ 5,000 ಜನ ಪ್ರತಿಭಟನೆ ಮಾಡಿದ್ರಿ. ಅವ್ರು ಜೈಲುಗಳಿಂದ ಬಂದಾಗ ಅದ್ದೂರಿ ಸ್ವಾಗತವನ್ನು ಮಾಡಿದ್ರಿ. ಕ್ರಿಮಿನಲ್ ಕೇಸಿಂದ ಆಚೆ ಬಂದವ್ರಿಗಲ್ಲ, ಹೊರಗಡೆ ಬೇಲ್ ಮೇಲೆ ಬಂದವ್ರಿಗೆ. ಹಂಗಾದ್ರೆ ನಿಮ್ದು ಯಾವ ಸ್ಟ್ಯಾಂಡರ್ಡು ಸಿದ್ದರಾಮಯ್ಯನವರೇ? ಆಟೋ ರಿಕ್ಷಾ ಡ್ರೈವರು ಬಡವನಿಗೆ ಒಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನ ಈ ದೇಶದಲ್ಲಿ? ನೀವು ಶ್ರೀಮಂತರ ಪರವಾಗಿದ್ದೀರಾ? ನಿಮ್ಮ ಹೇಳಿಕೆ ಎಲ್ಲ ನೋಡ್ತಾ ಇದ್ದರೆ ನೀವು ಶ್ರೀಮಂತರ ಪರವಾಗಿ ಈ ವಕಾಲತ್ತನ್ನು ವಹಿಸ್ತಾ ಇದ್ದೀರಾ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವರು ಯಾರು ಕ್ರಿಮಿನಲ್ಗಳಲ್ಲ, ಬಡವರು ಮಾತ್ರ ಕ್ರಿಮಿನಲ್ಗಳು. ಬಂಧಿಸಿ. ಯಾರು ಬೇಡ ಅಂತ ಹೇಳಿದ್ರು? ನಿಮಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದ್ರೆ ಬಂಧಿಸಿ. 30 ವರ್ಷ ರೀ ಸ್ವಾಮಿ ಸಿದ್ದರಾಮಯ್ಯನವರೇ. 30 years ಏನು ಮಾಡ್ತಾ ಇದ್ದೀರಿ ನೀವು? ನಮ್ಮ ಸರ್ಕಾರ ಇದ್ದಾಗ ಅವ್ರನ್ನ ನಾವು ಮುಟ್ಟಿದ್ರೆ ನಾನು ಮಂತ್ರಿಯಾಗಿದ್ದೆ. ನಾನು ಇದೇ ಥರ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಳಗಡೆ ಹಾಕಿದ್ರ? ನಾವು ಎಲ್ಲೋ ಲಾಂಗ್ ಪೆಂಡಿಂಗ್ ಕೇಸ್ ಅಂತ ತೋರಿಸಿ. ನಾವು ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ. ನೀವು ಸ್ಪಷ್ಟವಾಗಿ ಅಯೋಧ್ಯೆಗೆ ಸಂಬಂಧಪಟ್ಟಂಥ ರಾಮ ಮಂದಿರ ನಿರ್ಮಾಣ ಆಗುವಂಥ ಕಾರ್ಯಕ್ಕೆ ಕಲ್ಲು ಹಾಕಬೇಕು, ಅಡೆತಡೆ ಮಾಡಬೇಕು, ವಿಘ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇಡೀ ಕರ್ನಾಟಕದ ಕಾಂಗ್ರೆಸ್ ಹೊರಟಿರೋ ಅಂಥದ್ದು ದುರಾದೃಷ್ಟಕರ. ಒಂದು ಕಡೆ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ BK ಹರಿಪ್ರಸಾದ್. ಯಾರ್ಯಾರು ಟ್ರೈನಲ್ಲಿ ಹೋಗ್ತಿರೋ ಅಯೋಧ್ಯೆಗೆ, ಆ ಗೋಧ್ರಾ ರೀತಿ ಆಗುತ್ತೆ. ಗೋಧ್ರಾ ಅಂದ್ರೇನು? ಟ್ರೈನಲ್ಲಿ ಹೋದವ್ರನ್ನೆಲ್ಲ ಸುಟ್ಟಾಕಿದ್ರಲ್ಲ.
ಯಾರು ಸುಟ್ಟಾಕ್ದವರು? ಅವರು ಭಯೋತ್ಪಾದಕರೇ ತಾನೆ, ಪಾಕಿಸ್ತಾನದ ಬೆಂಬಲಿತ ವ್ಯಕ್ತಿಗಳು ತಾನೆ. ಅಂದರೆ ಭಯಭೀತಿ ವಾತಾವರಣ.